ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ 3 ತಿಂಗಳಿಂದ ನಾವು ವ್ಯವಸ್ಥಿತವಾಗಿ ಈ ಐತಿಹಾಸಿಕ ಕ್ಷಣ ಘಟನೆಗೆ ನಾವು ಕಾಯ್ತಾ ಇದ್ದೇವೆ. ಒಂದು ಸಣ್ಣ ಚರಿತ್ರೆಯನ್ನು ನಿಮ್ಮ ಮುಂದೆ ನಾನು ಹೇಳಿಬಿಡ್ತೇನೆ. ನಾವು ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠವನ್ನು 2017ರಲ್ಲಿ ಜಾನ್ವರಿನಲ್ಲಿ ಓಪನ್ ಮಾಡಿದ್ವಿ. ಸರಿಸುಮಾರು ಒಂದು 8 ವರ್ಷ ಆದ ನಂತರ ಮತ್ತೆ ಆವಾಗ ಓಪನ್ ಮಾಡಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಮತ್ತೆ ಈ ಊರಿಗೆ ಬಂದು ಅದರ ಎಕ್ಸ್ಟೆನ್ಷನ್ ಪ್ರೋಗ್ರಾಮನ್ನು ಇನಾಗ್ಯುರೇಟ್ ಮಾಡ್ತಾ ಇದ್ದಾರೆ. ಇದರ ಬಹಳ ವಿಶೇಷತೆ ಏನು ಅಂತಂದರೆ, ಇಡೀ ದೇಶದ ಸಾಮಾಜಿಕ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವ ಒಂದು ಚರಿತ್ರಾರ್ಹದ ಒಂದು ಘಟನೆ ಶಿವಗಿರಿಯಲ್ಲಿ ನಡೆದಿತ್ತು. ಅದು ಮಹಾತ್ಮ ಗಾಂಧೀಜಿಯವರು ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುವರ ಮುಖಾಮುಖ ಭೇಟಿ. ಆ ಭೇಟಿಯಲ್ಲಿ 4-5 ವಿಷಯಗಳನ್ನು ಬಹಳ ಗಂಭೀರವಾಗಿ ಚರ್ಚೆ ಮಾಡಿದರು. ಇನ್ಕ್ಲೂಡಿಂಗ್ ಮಹಿಳಾ ಸಮಾನತೆಗೆ ಸಂಬಂಧಪಟ್ಟಕ್ಕೆ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಈ ಗ್ರೌಂಡ್ನಲ್ಲಿ ಆಗ್ತಾ ಇರುವ ಈ ಸಭೆ ಬಹಳ ಪ್ರಮುಖವಾದದ್ದು. ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ, ರಾಷ್ಟ್ರಕ್ಕೆ ಇದು ಬಹಳ ಮುಖ್ಯವಾದಂಥ ಒಂದು ಘಟನೆ. ಇಲ್ಲಿ ಕೇವಲ ಕಾರ್ಯಕ್ರಮವನ್ನು ನಾರಾಯಣಗುರು ಅಧ್ಯಯನ ಕೇಂದ್ರನ ಬಿಡುಗಡೆ ಮಾಡೋದು, ಇನಾಗ್ಯುರೇಟ್ ಮಾಡೋದು ಮಾತ್ರ ಅಲ್ಲ, ಆ ಚರ್ಚೆಯ ಸಾರಾಂಶವನ್ನು ಎಲ್ಲ ಸಾರ್ವಜನಿಕರಿಗೆ ತಿಳಿ ಹೇಳಿಕೊಡುವ ಒಂದು ಕೆಲಸ ನಡೀತಾ ಇದೆ. ಶ್ರೀ ವೇಣುಗೋಪಾಲ್ ಅವರು ಮೂಲತಃ ಕೇರಳದವರು. ಅವರು ಈ ಇಡೀ ವಾಗ್ವಾದ ಏನು ನಡೀತು, ಡಿಬೇಟ್ ಏನು ನಡೀತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿವರಗಳನ್ನು ಕೊಡ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ನಮ್ಮ ಕ್ಯಾಬಿನೆಟ್ನ ಹಿರಿಯ ಎಲ್ಲ ಮಂತ್ರಿ ವರಿಯರು ಬರ್ತಾ ಇದ್ದಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ನಾರಾಯಣ ಗುರುವಿನ ಮೌಲ್ಯದಲ್ಲಿ ನಂಬಿಕೆ ಇಟ್ಟಿರುವಂಥ ಎಲ್ಲರೂ ಜಾತಿ ಧರ್ಮ ಭೇದಗಳನ್ನು ಬಿಟ್ಟು ಸೇರುವ ಎಲ್ಲ ಜನಸಮುದಾಯದವರು ಇದ್ದಾರೆ. ನಮ್ಮ ವಿಶ್ವವಿದ್ಯಾಲಯಕ್ಕೆ ಇದೊಂದು ಚರಿತ್ರಾರ್ಹವಾದ ಘಟನೆ ಹೌದು, ಮತ್ತು ಯಾವತ್ತೂ ನೆನಪಿಸ್ಕೊಳ್ಬೇಕಾದಂಥ ವಿಷಯ. ನಮ್ಮ ಎಲ್ಲ ಯಂಗ್ಸ್ಟರ್ಸ್ಗಳು ಇವತ್ತು ನಾರಾಯಣಗುರು ಸ್ವಾಮಿಯವರ ಮೌಲ್ಯಗಳನ್ನು ಅಳವಡಿಸ್ಕೊಂಡ್ರೆ ಈ ದೇಶದಲ್ಲಿ ಮತ್ತು ಈ ಪ್ರಪಂಚದಲ್ಲಿ ಶಾಂತಿ ಸ್ಥಾಪನೆ ಮಾಡಲಿಕ್ಕೆ ನಮಗೆ ಬಹಳ ಸುಲಭ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ನಾನು ನಿಮ್ಮ ಮುಖಾಂತರ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳೋದೇನು ಅಂತಂದರೆ, ನಾಳೆ ಬನ್ನಿ, ತಾವು ಬಂದು ಖುದ್ದಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ. ಯತಿವರಿಯರು ಇರ್ತಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ನಾರಾಯಣಗುರು ಸಂದೇಶದಲ್ಲಿ ನಂಬಿಕೆ ಇಟ್ಟಿರುವಂಥ ಎಲ್ಲ ಸಾರ್ವಜನಿಕ ಸ್ನೇಹಿತರು ಬರ್ತಾರೆ. ಅವರ ಸಮ್ಮುಖದಲ್ಲಿ ನಾವು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾರಾಯಣಗುರು ಅಧ್ಯಯನ ಕೇಂದ್ರದ ಕಟ್ಟಡವನ್ನು, ಎಕ್ಸ್ಟೆನ್ಷನ್ ಇರುವ ಕಟ್ಟಡವನ್ನು ಇನಾಗ್ಯುರೇಟ್ ಮಾಡ್ತೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಇನಾಗ್ಯುರೇಟ್ ಮಾಡ್ತಾರೆ. ಯತಿವರಿಯರ ಮತ್ತು ಸರ್ವಧರ್ಮ ಸಮ್ಮೇಳನ ನಡೀತಾ ಇದೆ. ಎಲ್ಲ ಸಮುದಾಯದವರು ಒಟ್ಟಿಗೆ ಸೇರಿ ಬದುಕಿದ್ರೆ ಭಾರತ ಸಮೃದ್ಧವಾಗುತ್ತೆ ಅನ್ನುವ ನಂಬಿಕೆ ನನಗಿದೆ. ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಬಹಳ ಪ್ರಮುಖವಾದದ್ದು. ಮಂಗಳೂರು ವಿಶ್ವವಿದ್ಯಾಲಯ ಇದಕ್ಕೆ ಸಾಥ್ ಕೊಟ್ಟಿದೆ ಅನ್ನೋದು ಇನ್ನೂ ಬಹಳ ಮುಖ್ಯ. ನಾರಾಯಣಗುರು ಅಧ್ಯಯನ ಕೇಂದ್ರ ಒಳ್ಳೆ ಕೆಲಸ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ತುಂಬ ಮುಖ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.